ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಧಿಕಾರ ಹಂಚಿಕೆಗೆ ಒಪ್ಪಂದ ಡಿಲೇಲ್ ಆಗಿದೆ ಅಂತ ಹೇಳಿ ನಾನು ಸಂಡೂರು ಉಪಚುನಾವಣೆಯಲ್ಲಿ ಬಹಳ ಕ್ಲಿಯರ್ ಆಗಿ ನಾನು ಹೇಳ್ತೇನೆ. ಅದೇ ನಡೆಯುತ್ತೆ ಅಷ್ಟೇ. ಆಗುತ್ತಲ್ಲ ನವೆಂಬರ್ ಕ್ರಾಂತಿ ಆಗುತ್ತೆ, ಬದಲಾವಣೆ ಆಗುತ್ತೆ. ಪಕ್ಷದ ನಿರ್ಧಾರ ದೊಡ್ಡವರು ತೀರ್ಮಾನ ಮಾಡ್ತಾರೆ. ಅಲ್ಲ, ನೀವು ಮತ್ತೆ ಪೂರ್ವ ಸಿದ್ಧತೆ ಸರ್ಕಾರ ರಚನೆ ಮಾಡುವುದರಲ್ಲಿ ನೀವು ಪಕ್ಷದ ಹಿರಿಯರು ತೀರ್ಮಾನ ಏನು ಮಾಡ್ತಾರೆ ಅದರಂತೆ ನಾವು ಮುಂದಕ್ಕೆ ಪ್ಲಾನ್. ಹೈಕಮಾಂಡ್ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೇ ಹಲ್ಲೆ ಆಗುವಂಥ ಒಂದು ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಪೊಲೀಸರಿಂದನೂ ಹಲ್ಲೆಗಳಾಗ್ತಾ ಇದೆ. ಸಿಕ್ಕಾಪಟ್ಟೆ ಅಂದರೆ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಹಲ್ಲೆ ನಡೀತಾ ಇರುವಂಥದ್ದು. ಜೊತೆಗೆ ಯಾದಗಿರಿಯಲ್ಲಿ ASIನೇ ಕಿಡ್ನಾಪ್ ಮಾಡಿಕೊಂಡು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ, ಯಾಕೆ ಕಾಂಗ್ರೆಸ್ ಗೂಢರಾಜ್ಯ ಆಗ್ತಿದೆಯಾ? ಹೇಗೆ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬ ASIನೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪೊಲೀಸರು ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಮಾಡಿ ಅವರು ರೌಡಿಗಳಲ್ಲಿ ವರ್ತಿಸ್ತಾರೆ. ಪೊಲೀಸರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರದು ಕೂಡ ರೌಡಿಸಮ್ ರಾಜಕೀಯ ಸಚಿವರು ಇದರ ಬಗ್ಗೆ ಏನು ಪ್ರಕ್ರಿಯೆ ನೀಡ್ತಾರೆ? ಕಪ್ಪು ಚುಪ್ಪಾಗ್ಬಿಟ್ರು ಸರ್. ಅವ್ರ ಸೀಟ್ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇದೆ. ಅಲ್ಲ, ಹಿಂದೆ ಬಿಹಾರ ಗೂಢರಾಜ್ಯ ಅಂತಿದ್ರು, ಈಗ ಕರ್ನಾಟಕ ಹಂಗಾಗಿದೆಯಾ ಸರ್? ಅದನ್ನ ನಾವು ಕೊಪ್ಪಳ ಇನ್ಸಿಡೆಂಟ್ಗಳ ಮೂಲಕ ನಾನು ಯಾಕಂದ್ರೆ ಇಡೀ ಯಾದಗಿರಿನಲ್ಲಿ ನೀವು ನೋಡಿದ್ರೆ ಅದೇ ಪರಿಸ್ಥಿತಿ, ಕೊಪ್ಪಳದಲ್ಲಿ ನೋಡಿದ್ರೆ ಅದೇ ಪರಿಸ್ಥಿತಿ. ಇನ್ನು ಕನಕಗಿರಿ ಕ್ಷೇತ್ರದಲ್ಲಿ ನಮ್ಮೇನು ಕನ್ಯಾಕುಮಾರಿ ಸ್ವಾಮಿಗಳು ಇವತ್ತು ಬಿಜಾಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ಮಾಡುವಂಥ ಒಂದು ಪರಿಸ್ಥಿತಿ ಒಬ್ಬ ಜಿಲ್ಲಾಧಿಕಾರಿ ಮಾಡ್ತಾ ಇದ್ದಾರೆ ಅಂತಂದರೆ ಹಿಂದುತ್ವದ ಪರವಾಗಿ ಇವತ್ತು ಅವರೇನು RSSನ ನಿಷೇಧ ಮಾಡ್ತೀವಿ ಅನ್ನೋಂಥ ದೊಡ್ಡ ದೊಡ್ಡ ಮಾತುಗಳೇನು ಮಾತಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಕ್ಕೆ ಇವತ್ತು ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆಗೆ ನಿಷೇಧ ಮಾಡ್ತಾರೆ ಅಂತಂದರೆ ಯಾವ ಹಂತಕ್ಕೆ ಈ ನಮ್ಮ ರಾಜ್ಯ ಸರ್ಕಾರ ತಲುಪಿದೆ ಅನ್ನೋದನ್ನು ನೀವು ಯೋಚನೆ ಮಾಡಿ.